FD ಅವರಿಗೆ ಕಳಿಸಿ ನಾನು ಮಾತನಾಡ್ತೀನಿ. ಭೀಮನಗೌಡ ಬಸವನಗೌಡ ಪಾಟೀಲ್. ಮಾನ್ಯ ಅಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ 1063 ಮಾನ್ಯ ಹಿಂದುಳಿದ ವರ್ಗದ ಕಲ್ಯಾಣ ಸಚಿವರಲ್ಲಿ ಕೇಳಬಯಸ್ತೇನೆ. ಮಾನ್ಯ ಸಭಾಧ್ಯಕ್ಷರು ಉತ್ತರವನ್ನು ಒದಗಿಸಲಾಗಿದೆ. ಸಭಾಧ್ಯಕ್ಷರೇ ಉತ್ತರವನ್ನು ಕೊಟ್ಟಿದ್ದಾರೆ. ಆದ್ರೆ ನಾನು ದೇವರೂಪರಿಗೆ ಮತಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದಾರೆ. 23-24ನೇ ಸಾಲಿನಲ್ಲಿ 32 ಬೋರ್ವೆಲ್ಗಳನ್ನು ಕೊಟ್ಟಿದ್ದರು. ಅದರಲ್ಲಿ ಬಾಕಿ ಉಳಿದಿರುವ ಸಂಖ್ಯೆ 8. ಟೋಟಲ್ ಒಟ್ಟು 24-25ರಲ್ಲಿ 7, ಮೊನ್ನೆ 25-26 43 ಹಾಗೆ ಉಳಿದಿದ್ದಾವೆ. ನಾನು ಇಲ್ಲಿ ಕೇಳಕ್ಕೆ ಬಯಸೋದು, ಕಾಂಟ್ರಾಕ್ಟರ್ಗಳು ಏನು ತಾವು ಗುತ್ತಿದಾರಿಕೆಯನ್ನು ಕೊಟ್ಟಿದ್ದೀರಿ, ಅವ್ರು ಯಾಕೆ ಸರಿಯಾದ ಟೈಮಕ್ಕೆ ಬೋರನ್ನು ಕೊರೆದು ಎಲೆಕ್ಟ್ರಿಕ್ಕು ಮತ್ತು ಇದನ್ನು ಅಳವಡಿಸೋದಿಲ್ಲ? ಅವ್ರ ಮ್ಯಾಗ ಏನು ಕ್ರಮವನ್ನು ತಾವು ತಗೊಳಕತ್ತೀರಿ ಅನ್ನೋಂಥ ವಿನಂತಿಯನ್ನು ಮಾಡ್ಲಿಕ್ಕೆ ಬಯಸ್ತೀನಿ. ಬಂದು ಅಧ್ಯಕ್ಷರೇ, ಇನ್ನೊಂದು ಮಹತ್ವವಾದಂಥದ್ದು, ಇದು ಕ್ಷೇತ್ರಕ್ಕಲ್ಲ ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟ ವಿಷಯ. ಏನಂದರೆ ನಮ್ಮ ಗಂಗಾ ಕಲ್ಯಾಣ ಏನು ಇವು ಬರ್ತಾವೆ ಯೋಜನೆಯಲ್ಲಿ, ನಾವು 6.5 ಇಂಚಿನ 165 mm ಡಯಾಮೀಟರ್ ಬೋರನ್ನು ಕೊರಿಲಿಕ್ಕೆ ಸರ್ಕಾರ ಅನುಮತಿಯನ್ನು ಕೊಟ್ಟಿದೆ. ಹಿಂದಿನಿಂದ ಬಂದದು. ಆದರೆ ಇವತ್ತಿನ 165 mm ಡಯಾಮೀಟರ್ದ ಬೋರನ್ನು ಕೊರೆಸಿದಾಗ ಏನಾಗ್ತೈತೆ ಅಂದ್ರೆ ಅದು 6 ಇಂಚಿನ ಮೋಟ್ರ್ ಇಳಿಸ್ತೀವಿ. ಅದಕ್ಕೆ ಏನು ಕೇಬಲು ಮತ್ತು ಪೈಪ್ಗಳು ಬರ್ತಾವೆ, ಮೋಟ್ರ್ಗಳು ಸಿಕ್ಕೊಳ್ಳುವಂಥದ್ದು. ಅದೇ ರೀತಿ ನಾವು ಈಗೇನು ನಾವು ರೈತರು, ನಾವೊಬ್ಬ ರೈತನಾಗ ಹೇಳಿಕ್ಕೆ ಬಯಸ್ತೀನಿ, 7.5 ಇಂಚಿನ ಬೋರನ್ನು ಕೊರೆಸಿದಾಗ ತೆಳಗೆ ಹೋಗಿ ನೀರು ಆಯ್ತಂದ್ರೆ ನಾವು ಇನ್ನರ್ ಕೇಸಿಂಗ್ ಮಾಡ್ಕೋಬೋದು. ಈಗ ನಮ್ಮ ಸೈಡ್ನಲ್ಲಿ ಎಲ್ಲ ಕೆಮ್ಮಣ್ಣಿಗೆ ಹೋಗಿ ನೀರು ಹೇಳಿ. ಅದಕ್ಕೆ ನಮ್ಮ ಮನವಿ ಏನಂದ್ರೆ, ಈಗ ಕೊಡುವಂಥ ದುಡ್ಡು SC STಗೆ 3 ಲಕ್ಷ ಕೊಡ್ತೀರಿ, ಮೈನಾರಿಟಿಗೆ 3 ಲಕ್ಷ, BCM 3.25 ಕೊಡ್ತೀರಿ. ಆದ್ರೆ 6.5 ಇಂಚಿನ ಬೋರ್ ಕೊರೆಸೋದ್ರಿಂದ ರೈತರಿಗೆ ಅನುಕೂಲ ಆಗ್ತಾ ಇಲ್ಲ ಅಧ್ಯಕ್ಷರೇ. ಬೋರ್ ಹೊಡಿತಾರ ಗೊತ್ತಿದಾರ, ಬೋರ್ ಹೊಡೆದ ಮ್ಯಾಗ ಮುಂದೆ ಮೋಟ್ರ್ ಅಳವಡ್ಸಕ್ಕೆ ದುಡ್ಡು ಇಲ್ಲತ್ತಾರ, ಮೋಟ್ರ್ ಕೊಟ್ರ ಅಂದ್ರೆ ಪೈಪಿಗೆ ದುಡ್ಡು ಇಲ್ಲತ್ತಾರ, ಪೈಪ್ ಕೊಟ್ರೆ ಕೇಬಲ್ಗೆ ದುಡ್ಡು ಇಲ್ಲತ್ತಾರ. ಅದಕ್ಕೆ ನಾನು ಸಚಿವರಲ್ಲಿ ಹಾಗೂ ಸರ್ಕಾರದ ಮುಖ್ಯಮಂತ್ರಿ ತಮ್ಮ ಮುಖಾಂತರ ಮನವಿ ಏನು ಮಾಡ್ತೀನಿ ಅಂದ್ರೆ, ನಮ್ಮ ರೈತರಿಗೆ ಅನುಕೂಲ ಆಗ್ಬೇಕಂದ್ರೆ ನೀವು 7.5 ಇಂಚಿನ ಬೋರ್ ಕೊರೆಸ್ಲಿಕ್ಕೆ ಅನುಮತಿ ಕೊಡಬೇಕು. ಮೈನರ್ ಇರಿಗೇಷನ್ ಅಲ್ಲಿ ಬೋರ್ ಬರ್ತಾವೆ SC STಗೆ, ಅವಕ್ಕೆ 5 ಲಕ್ಷನ ನಿಗದಿ ಮಾಡಿದಿರಿ ಸರ್ಕಾರದವ್ರು. ಅದೇ ರೀತಿ ಇದಕ್ಕಾದರೂ ಸಹಿತ ನಾನು ನಿಮ್ಮ ಮನವಿ ಮಾಡ್ತೀನಿ, ಹೆಚ್ಚಿನ ದುಡ್ಡನ್ನು ಇಟ್ಟು 5 ಲಕ್ಷ ಇಟ್ಟು 7.5 ಇಂಚು ಬೋರ್ ಕೊರೆಸಿದ್ರೆ ಅನುಕೂಲ ಆಗ್ತೈತೆ ಅಂತ